ಕೊಡಗಿನ ಸುಂಟಿಕೊಪ್ಪದಲ್ಲಿ ನಡೆದ 17ನೇ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವು ಮೊದಲ ದಿನವಾದ ಶುಕ್ರವಾರ ಸಾಹಿತ್ಯಾಸಕ್ತರಿಗೆ ಕನ್ನಡದ ಸಿಹಿಯನ್ನು ಹಂಚಿತು. ಕೊಡಗು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ವಿವಿಧ ಧರ್ಮದವರು ನಾವೆಲ್ಲ ಕನ್ನಡಿಗರು ಎಂಬ ಭಾವೈಕ್ಯತೆಯನ್ನು ಮೂಡಿಸಿದ್ರು. ಕುವೆಂಪು ಹೇಳುವಂತೆ ಕನ್ನಡ ಬರೀ ನುಡಿಯಲ್ಲ, ಮಂತ್ರಶಕ್ತಿ ಎಂಬುದನ್ನು ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಿರೂಪಿಸಿತು. ಶ್ವೇತವರ್ಣದ ವಸ್ತ್ರ ಮತ್ತು ಕನ್ನಡಕದಲ್ಲಿ ಅಬ್ದುಲ್ ರಶೀದ್ ಕಂಗೊಳಿಸಿದ್ರು. ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ಸಾಹಿತಿ ಅಬ್ದುಲ್ ರಶೀದ್ ಮಾತನಾಡಿ, ಕೊಡಗು ಬಹುಭಾಷಾ ಸಂಸ್ಕೃತಿಯನ್ನು ಹೊಂದಿದ್ದರೂ ಪ್ರತಿಯೊಬ್ಬರೂ ನೆಲದ ಭಾಷೆಯ ಉಳಿವಿಗೆ ಕಟಿಬದ್ಧರಾಗಿರುವುದು ಶ್ಲಾಘನೀಯ ಎಂದರು. ಕೊಡಗಿನಲ್ಲಿ ಎಲೆಮರೆ ಕಾಯಂತಿರುವ ಜನಾಂಗಗಳ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಕಾರ್ಯಯೋಜನೆ ರೂಪಿಸಿ ಅನುದಾನ ಒದಗಿಸಬೇಕೆಂದು ಅಬ್ದುಲ್ ರಶೀದ್ ಆಗ್ರಹಿಸಿದರು. ಬದಲಾಗಿ ಅಕ್ಷರಗಳ ಮಾಂತ್ರಿಕ ಶಕ್ತಿಯನ್ನ ನಿಮಗೆ ಅಕ್ಷರಗಳು ಮಾಡುವ ಇಂದ್ರಜಾಲವನ್ನ ಬಹುಶಃ ಆ ಸಾಹುಕಾರರು ಅರಿತಿದ್ದರು, ರೈತರು ಅರಿತಿದ್ದರು. ಹಾಗಾಗಿ ಅವರು ಎಲ್ಲೋ ಅಬೇಪಾರಿಯಾಗಿ ಕಳೆದು ಹೋಗಬಹುದಾಗಿದ್ದ ನನ್ನೊಳಗೆ ಅಕ್ಷರದ ಮೋಹ ಮೂಡಿಸಿದರು. ಹಾಗಾಗಿ ನಾನು ಬಹಳ ವಿನಯದಿಂದ ಈ ಅಧ್ಯಕ್ಷ ಭಾಷಣವನ್ನ ಕೊಡಗಿನ ಕಾಫಿ ತೋಟಗಳ ಲೈನ್ ಮನೆಗಳಲ್ಲಿ ರಕ್ಷಿತ ಕಾಡುಗಳ ಅಂಚಿನ ರಸ್ತೆ ಬದಿಯಲ್ಲಿರುವ ಹಾಡಿಗಳಲ್ಲಿ ಹುಟ್ಟಿ ಜೀವಮಾನವನ್ನೆಲ್ಲ ಅದರಲ್ಲೇ ತೆಗೆದು ಅನಾಮಿಕರಾಗಿ ಮರೆಯಾದ ಕಾಫಿ ತೋಟದ ಕೆಲಸದ ಹಾಡುಗಳನ್ನು ನೆನಪಿಸಿಕೊಂಡು ಮುಂದುವರಿಯುತ್ತೇನೆ. ನನ್ನ ತಂದೆಯ ಕಣ್ಣುಗಳಲ್ಲಿ ನಾನು ಕಂಡ ಖುಷಿಯ ಮಿಂಚು ಮತ್ತು ಸಾಹುಕಾರರ ಮುಖದಲ್ಲಿ ನಾನು ಕಂಡ ಮೆಚ್ಚುಗೆಯನ್ನ ಈ ಲೈನು ಮನೆಗಳ ಹಾಡಿಗಳ ಕೆಲಸಗಾರರ ಮಕ್ಕಳು ಅವರವರ ಸಾಹುಕಾರರ ಕಣ್ಣುಗಳಲ್ಲಿ ಯಾಕೆ ಕಾಣಲಿಲ್ಲ? ಅವರು ಯಾಕೆ ಆ ಮಕ್ಕಳ ಎದೆಯಲ್ಲಿ ಅಕ್ಷರದ ಗೀತೆ ಮುಟ್ಟಲಿಲ್ಲ? ಆ ಮಕ್ಕಳು ಯಾಕೆ ಅಕ್ಷರದ ಮಾಂತ್ರಿಕತೆಯ ಮೇಲೆ ಸವಾರಿ ಹೋಗಲಿಲ್ಲ? ಆ ಮಕ್ಕಳು ಯಾಕೆ ಯೌವನ ಮೂರುವುದರಲ್ಲಿ ನಲುಗಿ ಹೋದರು? ಈ ಪ್ರಶ್ನೆಗಳನ್ನು ನಾನು ಒಬ್ಬ ತುಂಬಾ ಬಂಡಾಯಗಾರರಂತೆ ನಿಮ್ಮ ಮುಂದೆ ಎತ್ತುತ್ತಿಲ್ಲ. ಅಕ್ಷರಗಳ ಮರವನ್ನೇ ಎದೆಯ ತುಂಬ ತುಂಬಿಕೊಂಡಿರುವ ನಿಮ್ಮಂತಹ ಸಾಹಿತ್ಯ ಪ್ರಿಯರು, ಓದುಗರು, ಬರಹಗಾರರಿಂದ ತುಂಬಿ ಶೋಭಿಸುತ್ತಿರುವ ಈ ಸಮ್ಮೇಳನದ ಎದೆಯೊಳಗೆ ಇದೊಂದು ಪ್ರಶ್ನೆ ಹೇಳುತ್ತಿರಬೇಕು. ಯಾಕೆಂದ್ರೆ ಓದು, ಬರಹ, ಸಾಹಿತ್ಯ, ಸಂಸ್ಕೃತಿ ಎಲ್ಲವೂ ಹೇಳುವುದು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ. ನಮ್ಮ ವೇದಗಳು, ಉಪನಿಷತ್ತುಗಳು, ಬೈಬಲು, ಪುರಾಣ, ವಚನಗಳು ಅಷ್ಟೇ ಯಾಕೆ, ನಮ್ಮ ದೇಶದ ಸಂವಿಧಾನ ಕೂಡ ಹೇಳುವುದು ಸಮಾನತೆ ಮತ್ತು ಸಹಬಾಳ್ವೆ. ಆದರೆ ಅದು ಎಲ್ಲಿದೆ? ದೂರದಿಂದ ಮತ್ತೆ ಮೇಲೆ ಆಕಾಶದಿಂದ ನೋಡಿದರೆ ನಂದನವನದಂತೆ ಕಾಣುತ್ತಿರುವ ಕೊಡಗಿನ ಕಾಡುಗಳ ಒಳಹೊಕ್ಕರೆ ಏನು ಕಾಣುತ್ತದೆ? ಇಲ್ಲೇ ಪಕ್ಕದಲ್ಲಿರುವ ಕೇರೂರು ಹಾಡಿಯಲ್ಲಿ, ಚಿಕ್ಲಿ ಹೊಳೆ ಕಾಡಿನ ಹಾಡಿಗಳಲ್ಲಿ ಬದುಕುತ್ತಿರುವ ಆದಿವಾಸಿಗಳ ಬದುಕು ಹೇಗಿದೆ? ಯಾಕೆ ಈ ಹಾಡಿಗಳಿಂದ ಒಬ್ಬ ಬರಹಗಾರ, ಒಬ್ಬ ಹಾಡುಗಾರ, ಒಬ್ಬ ಅಧಿಕಾರಿ, ಒಬ್ಬ ವಕೀಲ ಮೂಡಿ ಬರಲಿಲ್ಲ? ಯಾಕೆ ಈ ಮಕ್ಕಳು ಅಕ್ಷರದ ಇಂದ್ರಜಾಲದಿಂದ ಅವಕಾಶ ವಂಚಿತರಾದರು? ಕೊಡಗಿನ ವನರಾಜ್ಯಗಳಿಗೆ ಉಸುಕು ಹೊಂದಿಕೊಂಡು ನಿಟ್ಟುಸಿರು ಬಿಡುತ್ತಿರುವ ಗಿರಿಜನ ಹಾಡಿಗಳ ಒಳಗೆ ಯಾಕೆ ಸದ್ದಿಲ್ಲದ ಮತಾಂತರ ಕಾರ್ಯ ನಡೆಯುತ್ತಿದೆ? ಮದ್ಯವ್ಯಸನದಿಂದ ಬಿಡುಗಡೆ ಹೊಂದಲು ಮತಾಂತರಕ್ಕೆ ಮರೆ ಹೋಗುತ್ತಿರುವ ಕೊಡಗಿನ ಈ ಆದಿವಾಸಿ ಮೂಲ ನಿವಾಸಿಗಳು ತಮ್ಮದೇ ಹಾಡು, ಆಚರಣೆ, ದೇವರು ದೈವಗಳನ್ನ ಯಾಕೆ ಅಸಡ್ಡೆಯಿಂದ ನೋಡಲು ತೊಡಗಿದ್ದಾರೆ? ಜೀತ, ಹಸಿವು, ಅವಮಾನ, ಮಧುಪಾನ ಮತ್ತೆ ಮತಾಂತರ ಹೀಗೆ ಒಂದಕ್ಕೆ
ಸಮ್ಮೇಳನದ ಉಪಾಧ್ಯಕ್ಷರಾದ ಎ ಲೋಕೇಶ್ ಕುಮಾರ್ ರಾಷ್ಟ್ರಧ್ವಜವನ್ನು, ಪರಿಷತ್ ಜಿಲ್ಲಾಧ್ಯಕ್ಷ ಕೇಶವ್ ಕಾಮತ್ ಪರಿಷತ್ ಧ್ವಜವನ್ನು ಮತ್ತು ಕುಶಲನಗರ ತಾಲೂಕು ಅಧ್ಯಕ್ಷ ನಾಗೇಶ್ ಕನ್ನಡ ಧ್ವಜಾರೋಹಣ ಮಾಡಿದ್ರು. ಇದೇ ಸಂದರ್ಭ ಗದ್ದೆಹಳ್ಳದಲ್ಲಿ ನಿರ್ಮಿಸಲಾಗಿರುವ ಯಂಕನ ಮತ್ತು ಪಟ್ಟೆಮನೆ ಕುಟುಂಬಸ್ಥರ ಪ್ರವೇಶ ದ್ವಾರಗಳನ್ನು ಉದ್ಘಾಟಿಸಲಾಯಿತು. ಮೇ 30ರಂದು ಸಮ್ಮೇಳನ ಮುಂದುವರಿಯಲಿದ್ದು, ಸುಂಟಿಕೊಪ್ಪ ಪಟ್ಟಣದಲ್ಲಿ ಕನ್ನಡ ಬಾವುಟ ರಾರಾಜಿಸುತ್ತಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ದಿನವಾದ ಶುಕ್ರವಾರ ಕಲಾ ಪ್ರಕಾರಗಳು ಜನರಿಗೆ ಸಾಂಸ್ಕೃತಿಕ ರಸದೌತಣ ನೀಡಿದವು. ಚಿತ್ರಕಲಾ ಪ್ರದರ್ಶನ ಸೇರಿದಂತೆ ವಿವಿಧ ಮಳಿಗೆಗಳನ್ನು ತೆರೆಯಲಾಗಿದೆ. ಸಮ್ಮೇಳನಾಧ್ಯಕ್ಷರ ರಥ ಸುರಕ್ಷಿತ ಹಾಗೂ ಸುಗಮವಾಗಿ ಸಾಗಲು ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು. ಚಿತ್ತಾರ ನ್ಯೂಸ್, ಮಡಿಕೇರಿ.